ಹಾಯ್ ಹಲೋ ನಮಸ್ಕಾರ. ದೇಸಿ ವೆಜ್ ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಹಲಸಿನ ಬೀಜದಿಂದ ಹುಳಿ ಹೇಗೆ ಮಾಡೋದು ಅಥವಾ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಸಾಲೆ ರುಬ್ತಾ ಇದ್ದೀನಿ. ಅದಕ್ಕೆ ನಾನು 1/3 ಕಪ್ಪಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಬದಲು ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಕೂಡ ಹಾಕ್ತಾ ಇದ್ದೀನಿ. ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳ್ದಂಗೆ ನಾನು ಇದನ್ನು ಕ್ಯೂಬ್ ಆಗಿ ಮಾಡಿಟ್ಟಿದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ವಿಡಿಯೋ ಆಗಲೇ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಇದನ್ನ ಚೆನ್ನಾಗಿ ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಇನ್ಸ್ಟೆಂಟ್ ಪಾಟ್ ಬಳಸಿ ನಾನು ಹುಳಿನ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ಸ್ಟೆಂಟ್ ಪಾಟ್ ಇಲ್ಲ ಅಂತಂದರೆ ನೀವು ಮಾಮೂಲಿ ಪ್ರೆಷರ್ ಕುಕ್ಕರಲ್ಲಿ ಕೂಡ ಕುಕ್ ಮಾಡ್ಕೊಳ್ಬೋದು. ಇದಕ್ಕೆ ಮೊದಲಿಗೆ ನಾನು 1/3 ಕಪ್ಪಷ್ಟು ತೊಗರಿಬೇಳೆ ಹಾಕಿದ್ದೀನಿ. ಹಾಗೆ 15ರಿಂದ 20 ನಾನು ಸಿಪ್ಪೆ ಸುಲಿದಿರೋ ಅಂತ ಹಲಸಿನಕಾಯಿ ಬೀಜಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ಅಂದಾಜು 1 ಟೀ ಸ್ಪೂನಷ್ಟು. ನೀವು ಬೇಕಾದ್ರೆ ಪುಡಿ ಉಪ್ಪು ಕೂಡ ಹಾಕ್ಕೊಳ್ಬೋದು. ಹಾಗೆ 1/4 ಟೀ ಸ್ಪೂನಷ್ಟು ನಾನು ಅರ್ಶಿನದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೇಳೆ ಚೆನ್ನಾಗಿ ಬೇಯೋಕ್ಕೋಸ್ಕರ ನಾನು 2 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಮಿಕ್ಸ್ ಮಾಡಿ ನಾವು ರುಬ್ಬಿರೋ ಅಂತ ಮಸಾಲೆ ಕೂಡ ಇವಾಗ ಇದಕ್ಕೆ ಹಾಕಿ ನಾನು ಒಟ್ಟಿಗೆ ಪ್ರೆಷರ್ ಕುಕ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಥರ ಒಟ್ಟಿಗೆ ಹಾಕಿ ಪ್ರೆಷರ್ ಕುಕ್ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಅದರಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹುಳಿ ಚೆನ್ನಾಗಿ ಫ್ಲೇವರ್ ಆಗಿರುತ್ತೆ. ನೀವು ಈ ಥರ ನೀವು ಇದನ್ನ ಇನ್ಸ್ಟೆಂಟ್ ಪಾಟಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಹತ್ರ ಇಲ್ಲ ಅಂತಂದರೆ ಪ್ರೆಷರ್ ಕುಕ್ಕಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು 3ರಿಂದ 4 ವಿಸಿಲ್ ಬರೋಷ್ಟು ಕೂಗಿಸ್ಕೊಳ್ಳಿ. ಯಾಕಂದರೆ ಹಲಸಿನಕಾಯಿ ಬೀಜಗಳು ಚೆನ್ನಾಗಿ ಬೇಯಬೇಕು. ಇಲ್ಲ ಅಂತಂದರೆ ಇದು ಚೆನ್ನಾಗಿ ಆಗಲ್ಲ ಹುಳಿ. ಸೊ ಇದಕ್ಕೆ ನಾನು 1.5 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಇನ್ಸ್ಟೆಂಟ್ ಪಾಟ್ ಆಗಿರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರಿನ ನೆಸಿಟಿ ಇಲ್ಲ. ನೀವು ಪ್ರೆಷರ್ ಕುಕ್ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತಾ ಇರೋ ಹುಳಿ 3ರಿಂದ 4 ಜನಕ್ಕೆ ಮಾಡೋ ಅಷ್ಟು. ಹಾಗೆ ನಾನು ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಚೆನ್ನಾಗಿ ಒಂದ್ಸಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಒಟ್ಟಿಗೆ ನಾನು ಮಲ್ಟಿ ಟಾಸ್ಕ್ ಮಾಡ್ತಾ ಇದ್ದೀನಿ. ಅನ್ನನೂ ಕೂಡ ಇದ್ರ ಜೊತೆನೇ ಇಟ್ಟು ನಾನು ಬೇಯಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಅನ್ನ ಇಡ್ಬೇಕಾಗತ್ತೆ ನಿಮ್ಮ ಕುಕ್ಕರಲ್ಲಿ ಇದ್ರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಬರೀ ಹುಳಿನ ಮಾತ್ರ ಮಾಡ್ಕೊಳ್ಳಿ. ನನಗೆ ಇದು ಮಲ್ಟಿ ಕುಕ್ಕರ್ ಆಗಿರೋದ್ರಿಂದ ಇನ್ಸ್ಟೆಂಟ್ ಪಾಟು ನಾನು ಇದರಲ್ಲಿ ಇಟ್ಟು ಮಾಡ್ತಾ ಇದ್ದೀನಿ. ನಾನು 8 ನಿಮಿಷ ಅಷ್ಟು ಪ್ರೆಷರ್ ಕುಕ್ ಮೋಡ್ನ ಟರ್ನ್ ಆನ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನೀವು ಕುಕ್ಕರಲ್ಲಿ ಮಾಡೋರಾದರೆ 3ರಿಂದ 4 ವಿಸಿಲ್ ಕೊಡಿ ಚೆನ್ನಾಗಿ. ಹಾಗೆ ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ರೆಡಿ ಆಗಿದೆ. ಇದಕ್ಕೆ ನಾನು 1.5 ಕಪ್ಪಷ್ಟು ನೀರನ್ನು ಹಾಕಿ ಹುಳಿನ ಕುದಿಸ್ತಾ ಇದ್ದೀನಿ. ಯಾವುದೇ ಹುಳಿ ಸಾರು ಮಾಡೋಕ್ಕೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ನೀವು ಒಂದು 10ರಿಂದ 12 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ನೀವು ಇಂಗನ್ನು ಒಗ್ಗರಣೆಗೆ ಹಾಕೋಕ್ಕಿಂತ ಡೈರೆಕ್ಟಾಗಿ ಅಡುಗೆಗೆ ಹಾಕೋದ್ರಿಂದ ಅದರದ್ದು ಪರಿಮಳ ತುಂಬಾ ಹೆಚ್ಚುತ್ತೆ. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಡೈಜೆಷನ್ಗೂ ಕೂಡ ಒಳ್ಳೆಯದು. ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ಮಾಡಿ ಹಾಕ್ತಾ ಇದ್ದೀನಿ. ಯಾರು ದೇಸಿ ವೆಜ್ ಕಾರ್ನರ್ ಕನ್ನಡನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ನು ನಿಮಗೆ ಮುಂಚಿತವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಈಗ ನೋಡಿ ಜಾಕ್ ಫ್ರೂಟ್ ಸೀಡ್ ಸಾಂಬಾರು ರೆಡಿ ಇದೆ. ಇದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಜಾಕ್ ಫ್ರೂಟ್ ಸೀಡ್ ಅಂದರೆ ತುಂಬಾ ಕ್ರಂಚಿಯಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಿಮಗೂ ಏನಾರ ಹಲಸಿನ ಸಿಕ್ಕಿದೆ ಅಂದರೆ ಬೀಜಗಳನ್ನ ಮಾತ್ರ ಬಿಸಾಕಕ್ಕೆ ಹೋಗಬೇಡಿ. ಬೀಜಗಳನ್ನ ಸೇವ್ ಮಾಡಿ ಈ ಥರ ಸಾಂಬಾರು ಮಾಡಿ ಹೇಗಾಯಿತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೊಂದು ವಿಡಿಯೋಗಳ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಕೂಡ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.